10,000 ಜನರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. 1,10,000 ಜನರಿಗೆ ಹಕ್ಕುಪತ್ರ ಕೊಡುವುದಂತ ಹೇಳಿದ್ರೆ ಚಿಕ್ಕ ಕೆಲಸನ. ನಮಗೆ 500 ಜನರಿಗೆ ಕೊಡಲಿಕ್ಕೆ ಕಷ್ಟ ಆಗ್ತದೆ. 1,10,000 ಜನರಿಗೆ ಇತಿಹಾಸದಲ್ಲೇ ಪ್ರಥಮ ಹಕ್ಕುಪತ್ರ ಏನು, ಅವರು ವಾಸಿಸುತ್ತಿರುವಂಥ ಜಾಗದ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಬೇಕಾದಷ್ಟು ಮಾಡ್ತದೆ. ಅನುದಾನಗಳು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಈಗ ಒಂದಲ್ಲ ಒಂದು ವಿದ್ಯಮಾನಗಳು ನಡೀತಾನೆ ಇರ್ತದೆ. ಈಗ ಮಳೆ ಬಂತು, ಒಂದಷ್ಟು ಕಡೆ ಗುಡ್ಡ ಜರಿತ ಆಗಿದೆ, ಕೆಲವರ ಮನೆ ಬಿದ್ದಿದೆ. ವಿರೋಧ ಪಕ್ಷದವರು ನಮ್ಮ ಮೇಲೆ ಹೇಳ್ತಾರೆ ಏನು ಮಾಡಿಲ್ಲ ಅಂತ. ಕೆಲವು ಕಡೆ ಹೌದು ಭೀಕರವಾಗಿ ಹಾನಿ ಆಗಿದೆ, ನಾವು ಒಪ್ಪಿಕೊಳ್ತೇವೆ, ಪಕ್ಷಾತೀತವಾಗಿ ಒಪ್ಪಿಕೊಳ್ತೇವೆ. ಯಾವಾಗಲೇ ಹಾನಿ ಅಂತ ನೋಡ್ಲಿಕ್ಕಿಲ್ಲ. ನಾವು ಎಲ್ರಿಗೂ ನಾವು ಸಹಾಯ ಮಾಡಬೇಕಾಗ್ತದೆ, ಮಾಡಲೇಬೇಕು, ಅದು ನಮ್ಮ ಧರ್ಮ. ಕೆಲವು ಮನೆಯಿಂದ ಹಿಂದುಗಡೆಯಿಂದ ಗುಡ್ಡ ಕುಸಿತ ಆಗಿ ಇಲ್ಲಲ್ಲಿ ಕೂಡ ಆ ಮಣ್ಣು ಬಂದದನ್ನು ನಾವು ಕಂಡಿದ್ದೇವೆ. ಇವತ್ತಿನವರೆಗೆ ಕೆಲವು ತೆರವುಗೊಳಿಸಲಿಲ್ಲ. ಕೆಲವು ಕಡೆ ಸರ್ಕಾರದಿಂದ ಏನು ಕೊಟ್ಟಿದೆ, ಭಾಗಶಃ ಹಾನಿಯಾದವರಿಗೆ ಇನ್ನು ಸೋಮವಾರ ಇಲ್ಲ ಮಂಗಳವಾರದೊಳಗೆ 50,000 ರೂಪಾಯಿ ದುಡ್ಡು ಬರ್ತದೆ. ಪೂರ್ತಿ ಮನೆ ಹಾನಿಯಾದವರಿಗೆ 1,25,000 ದುಡ್ಡು ಬರ್ತದೆ. ಸ್ವಲ್ಪ 15-12% ಬಂದವರಿಗೆ 10,000 ರೂಪಾಯಿ ದುಡ್ಡು ಬರ್ತದೆ. ಇದು ಹಾನಿಯಾದವರಿಗೆ. ಅಂಗಳದಲ್ಲಿ ಮಣ್ಣಿದೆ, ರಸ್ತೆಯಲ್ಲಿ ಮಣ್ಣಿದೆ, ಬೇರೆ ಬೇರೆ ಕಡೆ ಮಣ್ಣೆಲ್ಲ ಬಿದ್ದಿದೆ. ಯಾವ ರೀತಿ ಮಾಡಬಹುದು? ಇದಕ್ಕೂ ಕೂಡ ಪ್ರತಿ ಗ್ರಾಮ ಪಂಚಾಯತ್ಗೆ 30,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಇದಕ್ಕೂ ಕೂಡ ಹಾನಿಯಾಗಿದೆ. ತೋಡಿನಲ್ಲಿ ಕೃಷಿ ತೋಟ ಹಾಳಾಗಿರುವಂಥದ್ದಾಗಿದೆ. ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ವೈಜ್ಞಾನಿಕನೋ ನನಗೆ ಗೊತ್ತಿಲ್ಲ. ಮೇಲ್ಗಡೆ 25 ಮನೆ ಇದೆ. ನೀವು ಕಣ್ಣು ಹಾಯಿಸಿದ್ರೆ ಗೊತ್ತಾಗ್ತದೆ ಕೆಳಗಡೆಯಿಂದ ಬಿಲ್ಡಿಂಗ್ ಬರ್ತಾ ಇದೆ. ಒಂದು ರಿಟೈನಿಂಗ್ ವಾಲ್ ಈಗಲೇ ಮಾಡಬೇಕು. ಇಲ್ಲ ಮೇಲ್ಗಡೆ ಮನೆ ಈ ಮಳೆಗೆ ಅಲ್ಲ, ನೆಕ್ಸ್ಟ್ ಮಳೆಗೆ ಬಿದ್ದು ಹೋಗ್ತದೆ. ಬೈಯುವುದು ಯಾರಿಗೆ? ಸರ್ಕಾರ ಮತ್ತೆ ಶಾಸಕರಿಗೆ. ಶಾಸಕರು ಏನು ಮಾಡಲಿಲ್ಲ, ಮನೆ ಬಿದ್ದಿದೆ. ಎಲ್ಲ ಕಡೆ ಆಗಿರೋದು ಇದೇ ರೀತಿ. ಹೌದು, ಕೆಲವು ಕಡೆ ನಿಜ. ಮಾಸ್ಟರ್ ಪ್ಲಾನ್ ಎಲ್ಲಿದೆಪ್ಪ? ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. DPR ಮಾಡಿ ಮುಂದಿನ ದಿವಸದಲ್ಲಿ ಟೆಂಡರ್ ಆದರೆ ಇಡೀ ಉಪ್ಪಿನಂಗಡಿಯ ಅಭಿವೃದ್ಧಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತದೆ. ಬೆಂಚ್ ಮಾರ್ಕ್ ಅಂತಂದ್ರೆ ಇತಿಹಾಸದಲ್ಲಿ ಯಾರು ಮಾಡದ ಕೆಲಸ ನಾವು ಮಾಡಿದಾಗೆ ಆಗ್ತದೆ. ಈಗಲೇ ಟೆಂಡರ್ಗಳನ್ನೆಲ್ಲ ಮಾಡಿ ರೆಡಿ ಮಾಡಲಿಕ್ಕೆ ಹಂತದಲ್ಲೇ ಮಾಡಿದ್ದೀವಿ. ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ನೀವು ಮುಂದೆ ಹೇಳಿದ್ದೀನಿ, ಎಲ್ಲ ಭಕ್ತಾದಿಗಳು ಇಲ್ಲಿ ಬರಬೇಕು. ಟೆಂಪಲ್ ಟೂರಿಸಂ ಅಂತ ಹೇಳ್ತೇವೆ, ಅವರೆಲ್ಲ ಪುತ್ತೂರಿಗೆ ಬರುವಂಥದ್ದು ಆಗಬೇಕು. ನಮ್ಮ KMF ಇದು ಈಗಲೇ ಜಾಗ ಕೊಟ್ಟಿದ್ವಿ. ಅವ್ರದ್ದು ಇಲೆಕ್ಷನ್ ಆಗಲಿಲ್ಲ. ಇಲೆಕ್ಷನ್ ಆದ ಕೂಡಲೇ ಈಗ ಮೊನ್ನೆ ತಾನೇ ರೆಡಿ ಆಗಿದೆ. ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಆದಾಗ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಕೊಯ್ಲದಲ್ಲಿ ಸುಮಾರು 100 ಕೋಟಿ ರೂಪಾಯಿಯಲ್ಲಿ ನಮ್ಮ ಐಡಿಯಲ್ ಚಿಕನ್ ಫಾರ್ಮ್ ಅವರಿಗೆ 50 ಎಕರೆ ಜಾಗ ಕೊಡಬೇಕು ಅನ್ನುವ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮಂಡಿಸಿದ್ವಿ. ಅವರು ಪ್ರಾಸೆಸಿಂಗ್ ಯೂನಿಟ್ ಮಾಡ್ತಾರೆ. ಸುಮಾರು 1,500 ಜನರಿಗೆ ಕೆಲಸವನ್ನು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ಮಾಡಿದ್ದಾರೆ. 50 ಎಕರೆ ಜಾಗ ಕೇಳಿದ್ದಾರೆ. 100 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನುವ ವಾಗ್ದಾನವನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಶುಸಂಗೋಪನಾ ಮಂತ್ರಿಗಳಿಗೆ ನಾವು ಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಅದು ಬಂದರೂ ಕೂಡ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸಗಳು ಆಗ್ತದೆ. ನಮ್ಮ ಪಕ್ಕದ ತಾಲೂಕು, ಅದು ನಮ್ಮ ಉಪ್ಪಿನಂಗಡಿಗೆ ಪಕ್ಕ ಇರುವಂಥದ್ದು. ನಮ್ಮ ದೃಷ್ಟಿಕೋನ ಇಷ್ಟೇ, ಉದ್ಯೋಗ ಸೃಷ್ಟಿ ಆಗಬೇಕು, ಅದು ನಮ್ಮ ಕಲ್ಪನೆ. ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳಲ್ಲಿದೆ. ಅಲ್ಲಿ ಪಶು ವೈದ್ಯಕೀಯ ಕಾಲೇಜ್ ಬಂದರೆ ಈ ಏನು ಪೌಲ್ಟ್ರಿ ಇಂಡಸ್ಟ್ರಿ ಇದೆ ಅದಕ್ಕೆ ಪೂರಕವಾಗಿ ಅದು ಕೆಲಸ ಮಾಡ್ತದೆ. ಅಲ್ಲಿ ಆಸ್ಪತ್ರೆ ಆದರೆ ಇದು, ಅಲ್ಲಿ ಕಾಲೇಜ್ ಆದರೆ ಇದು ಆಸ್ಪತ್ರೆಯಾಗಿ ಅವರಿಗೆ ಕೆಲಸ ಮಾಡ್ತದೆ. ಅದಕ್ಕೆ ಅವರು ಕೂಡ ಆಸಕ್ತಿಯನ್ನು ಕೊಟ್ಟಿದ್ದಾರೆ. ಈ ಥರ ಒಂದೊಂದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಏನು ಮೆಡಿಕಲ್ ಕಾಲೇಜು ಮಾಡ್ತೇವೆ, ಅಲ್ಲಿ ಆಯುರ್ವೇದಿಕ್ ಕಾಲೇಜನ್ನು ಕೂಡ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸುಮಾರು 5 ಎಕರೆ ಜಾಗವನ್ನು
ಈಗಲೇ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ರಿಸರ್ವ್ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೊಂದು 25 ಕೋಟಿ ರೂಪಾಯಿ ಬರ್ತದೆ. ಅದಕ್ಕೆ ಕೂಡ ಇಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸುವಂತ ತಯಾರಿಯಲ್ಲಿ ನಾವು ಇಲ್ಲಿದ್ದೇವೆ. ಒಂದು ಕಡೆ ಮೆಡಿಕಲ್ ಕಾಲೇಜು, ಒಂದು ಕಡೆ ಆಯುರ್ವೇದಿಕ್ ಕಾಲೇಜು ಕೂಡ ಅಲ್ಲಿ ಬಂದರೆ ನಮಗೆ ಅದು ಪೂರಕವಾಗಿ ಕೆಲಸ ಮಾಡುವಂಥದ್ದು ಆಗ್ತದೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಜನ ಒಂದು ಕಡೆಯಿಂದ ಜನರ ಮಟ್ಟದಲ್ಲಿ ಕೆಲಸ ಮಾಡಿದರೆ ಇನ್ನೊಂದು ಕಡೆ ಜನರಿಗೆ ಹೌದು ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗ್ತದೆ. ಈಗ 2 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು ಮೆಡಿಕಲ್ ಕಾಲೇಜು, ಪಶುಸಂಗೋಪನಾ ಕಾಲೇಜು, ಈ ಕಡೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನ, ಸಾಸಲಿಂಗೇಶ್ವರ ದೇವಸ್ಥಾನ ಎಲ್ಲ ವ್ಯವಸ್ಥೆಗಳಾಗಿದೆ. ಇನ್ನು 3 ವರ್ಷದಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗಬೇಕು, ಜನರ ಕಣ್ಣಿಗೆ ಕಾಣಬೇಕು. ಈಗ ಬಾಯಿ ಮಾತಲ್ಲಿದೆ, ಪೇಪರ್ನಲ್ಲಿದೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುವಂತ ಕೆಲಸ ಮೇಲೆ ನಮ್ಮ ಜವಾಬ್ದಾರಿ ಇದೆ. ನಾವು ನಮ್ಮನ್ನು ದೂರಿಕೊಳ್ಳುವಂತ ಕೆಲಸಕ್ಕೆ ಯಾರು ಸ್ಪಂದನೆ ಮಾಡಬಹುದು. ಕೆಲವರು ಅವರೇ ಒಂದು ಗ್ರೂಪ್ ಅನ್ನು ಮಾಡಿಕೊಂಡು ಅದರಲ್ಲಿ ಅವರದೇ ಮಾತುಗಳನ್ನು ಮಾಡುವಂಥದ್ದನ್ನು ಮಾಡ್ತಾರೆ. ದಯಮಾಡಿ ಅಂತ ಗ್ರೂಪಿಂದ ನೀವು ಔಟ್ ಆಗಿ. ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಗ್ರೂಪಲ್ಲಿ ಒಂದು 2-3 ಹುಳಗಳಿದೆ. ಆ ಎಲ್ಲ ಹುಳಗಳನ್ನು ಸರಿ ಮಾಡಲಿಕ್ಕೆ ಆಗುದಿಲ್ಲ. ಮದ್ದೆಲ್ಲ ನನ್ನ ಹತ್ರ ಇದೆ, ಆದ್ರೆ ಈಗ ಸಿಂಪಡಣೆ ಮಾಡುವುದಿಲ್ಲ ಅದನ್ನು. ಆದ್ರೆ ನೀವು ದಯಮಾಡಿ ಅಂತ ಗ್ರೂಪ್ಗಳಿದ್ರೆ ನೀವು ಹೊರಗೆ ಬನ್ನಿ. ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಅವರಿಗೆ ನಾವು ಇದರಲ್ಲಿ ಇರುವುದಿಲ್ಲ, ನಾವು ಇದನ್ನು ಕೇಳುವುದಿಲ್ಲ ಅಂತ. ಅದರಿಂದ ಹೊರಗೆ ಬರುವುದು ಉತ್ತಮ. ಯಾರಾದರೂ ಕೆಸರಿಗೆ ಕಲ್ಲು ಹಾಕಿದ್ರೆ ನಾವು ನಮ್ಮಷ್ಟಿಗೆ ಆ ಕಡೆ ದೂರ ಹೋಗಿ ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ಅದರಿಂದ ಅಭಿವೃದ್ಧಿ ಪರಗೆ ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನು ಮಾಡಿ, ಸಹಾಯ ಮಾಡುವಾಗ ಪಕ್ಷಾತೀತವಾಗಿ ಮಾಡಿ. ದಯಮಾಡಿ ನಿಮ್ಮ ಹತ್ರ ಹೇಳುದು, ಅವ ಕಾಂಗ್ರೆಸ್ನವರಿಗೆ ಮಾತ್ರ ಮಾಡ್ತಾರೆ, ಬಿಜೆಪಿ ಅವರಿಗೆ ಮಾಡುವುದಿಲ್ಲ ಅಂತ ಇಲ್ಲ. ಎಲ್ರಿಗೂ ಸಹಾಯ ಮಾಡಿ. ದೇವರ ಆಶೀರ್ವಾದ ನಮಗೆ ಇರ್ತದೆ. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ನಾವು ನಮ್ಮ ಅಭಿವೃದ್ಧಿಯನ್ನು ತೋರಿಸುವಂತ ಕೆಲಸವನ್ನು ಮಾಡುವ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಿದೆ.